ನಾವೆಲ್ಲ ಒಟ್ಟಿಗೆ ಕೆಲಸಬೇಕು. ಶಾಸಕಾಂಗದ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಮಾಡಬೇಕು. ಅವ್ರಿಗೊಂದು ಆಸೆ ಇದೆ. ಏನಪ್ಪ ಆಸೆ ಇದೆ ಅಂತಂದ್ರೆ, ನಾವು ಗೌರವದಿಂದ ನನ್ನ ಜವಾಬ್ದಾರಿಯಿಂದ ಉಪಾಧ್ಯಕ್ಷರನ್ನ ಡೆಪ್ಟಿ ಚೇರ್ಮನ್ ಆಯ್ಕೆ ಮಾಡಿಬಿಟ್ಟು ನಮ್ಮ ಸದಸ್ಯರಿಗೆಲ್ಲ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದು ಅವರ ಒಂದು ಭಾವನೆ ಇದೆ. ಆ ಭಾವನೆಗೆ ನಾವು ಒಪ್ಕೊಂಡಿದ್ದೀವಿ. ಅವ್ರ ಕೃತಜ್ಞತೆ ಸಲ್ಲಿಸ್ತೀವಿ. 2 ತರ ಆಪ್ಷನ್ಸ್ ಇದೆ. ಅದಕ್ಕೆ ಅವರು ಏನ್ ಹೇಳ್ತಾರೋ ಆ ರೀತಿ ನಾವು ಮಾಡ್ತೀವಿ. ಅವರು ರಾಜೀನಾಮೆ ಕೊಡಕ್ಕೆ ಅವರು ತಯಾರಿದ್ದಾರೆ. ನಾವು ಅದಕ್ಕೆ ಏನ್ ತೊಂದರೆ ಇಲ್ಲ. ಡಿಕ್ಲೇರ್ ಮಾಡೇ ಬಿಟ್ಟಿ ನಾನು. ಅವರು ಡಿಕ್ಲೇರ್ ಮಾಡಿದ್ದಾರೆ ಅಂತ ಇದ್ದಾರೆ. ಈಗ ಸಪೋಸ್ ಅವ್ರು ರಾಜೀನಾಮೆ ಇವತ್ತು ಕೊಟ್ಟರು ಅವ್ರನ್ನೇ ನಾನು ಪ್ರೋಟಮ್ ಸ್ಪೀಕರ್ ಚೇರ್ಮನ್ ಆಗಿ ಅವ್ರನ್ನೇ ಅಪಾಯಿಂಟ್ಮೆಂಟ್ ಮಾಡಬೇಕು. ಅವತ್ತು ಅವರೇ ಕೂತಿರ್ತಾರೆ. ಇವತ್ತು ಸಪೋಸ್ ಇಫ್ ಯು ವೇಕೇಸ್ ನಾವು ಆನ್ ದ ಬೇಸಿಕ್ ಪ್ರಿನ್ಸಿಪಲ್ ಅವ್ರನ್ನೇ ನಾನು ಅಪಾಯಿಂಟ್ಮೆಂಟ್ ಮಾಡಬೇಕಾಗ್ತದೆ. ಬಿಕಾಸ್ ಈಸ್ ದಿ ಸೀನಿಯರ್ ಮೋಸ್ಟ್ ಮೆಂಬರ್. ಅವರೇ ಮಾಡಬೇಕಾಗ್ತದೆ. ಅವರೇ ಅವ್ರಿಗೇನು ಬೇಕೋ ಅವ್ರ ಕೆಲಸ ಜವಾಬ್ದಾರಿಯನ್ನು ಅವ್ರು ಮಾಡಬೇಕು. ಸರ್, ಈಗ ಅವಿಶ್ವಾಸ ನಿರ್ಣಯ ಮಂಡಿಸಬೇಕು ಅಂತ ತಯಾರಿ ನಡೀತಿದೆ. ಆ ಥರದ್ದೇನಿಲ್ಲ. ವೆನ್ ವಿ ಹ್ಯಾವ್ ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಅವಿಶ್ವಾಸ ನಿರ್ಣಯ ಮಂಡಿಸ್ತೇವೆ. ಅವ್ರಿಗೆ ರೈಟ್ ಟು ರಿಸೈನ್. ವಾಟ್ ಇಸ್ ದಿ ಕ್ವಶನ್? ಇವನ್ ಇಫ್ ಯು ರಿಸೈನ್ಸ್ ಆಲ್ಸೋ ನೌ ವಿದಿನ್ 10 minutes ಹ್ಯಾವ್ ಟು ಅಪಾಯಿಂಟ್ ಹಿಮ್ ಆಸ್ ಎ ಪ್ರೋಟಮ್ ಸ್ಪೀಕರ್. ಆಲ್ ದಿ ಸೇಮ್. ಸೊ ಅದಕ್ಕೆ ಯಾಕೆ ಆಯ್ತು. ಕೆಲವರು ಪೇಪರ್ ಅಲ್ಲಿ ಟಿವಿಲಿ ಏನೇನೋ ಬಂತು ಅಂದ್ಬಿಟ್ಟು ಅವರು ಸ್ವಲ್ಪ ನಮ್ಮವರು ಸ್ವಲ್ಪ ಯೋಚನೆ ಮಾಡ್ತಿದ್ದಾರೆ. ಅವರೇ ಹೇಳಿದ ಮೇಲೆ ಇನ್ನೇನಿದೆ. ನಾ ಮೊನ್ನೆ ಹೇಳಿದ್ದೀನಿ ಇಲ್ಲ, ನಾನು 14 ರಾಜೀನಾಮೆ ಕೊಡೋದು. ಅದಕ್ಕೆ ನಾನೇನು ಕೊಟ್ಟಿನಿ ಅದನ್ನ ನಾನು ಮಾತಿಗೆ ಬದ್ಧಾಗಿ. Only difference is only that whether he should work there as a pro tem speaker or a regular chairman. ಎರಡೇ ವ್ಯತ್ಯಾಸ ಇದೆ, ಬೇರೆ ಏನಿಲ್ಲ. He has accepted to resign. ಅವಿಶ್ವಾಸ ನಿರ್ಣಯದ ಮಾತು ಇಲ್ಲಿ ಬರೋದೇ ಇಲ್ಲ ಸರ್. ಅವ್ರು ರಾಜೀನಾಮೆ ಕೊಡ್ತೀನಿ ಅಂತ ನಿಮ್ಮ ಮುಂದೆ ದೇಶದ ಮುಂದೆ ಹೇಳಿದ್ಮೇಲೆ ಅವ್ರಿಗೆ ಇಷ್ಟು 40 ವರ್ಷದ ರಾಜಕಾರಣನ ತ್ಯಾಗ ಮಾಡಕ್ಕಾಗ್ತದೆ ಯಾರು? ಇಟ್ ಈಸ್ ಬೇಸಿಕ್ ಪ್ರಿನ್ಸಿಪಲ್. ಇಸ್ ವೆರಿ ಪ್ರಿನ್ಸಿಪಲ್ ಮ್ಯಾನ್. ಆ ಚೇರ್ಗೆ ಎಷ್ಟು ಗೌರವ ಕೊಡಬೇಕೋ ಇವ್ರಿಗೆ ಕೊಟ್ಟಷ್ಟು ಗೌರವ ಯಾರು ಕೊಟ್ಟಿಲ್ಲ. ಇವ್ರು ನಡ್ಕೊಂಡಂಗೆ ಸರ್ಕಾರಕ್ಕೆ ಯಾವ ಸಂದರ್ಭದಲ್ಲೂ ಸರ್ಕಾರಕ್ಕೆ ಗೌರವನ ಕಾಪಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ವಿ ಆಲ್ ಆರ್ ವೆರಿ ಗ್ರೇಟ್ಫುಲ್ ಟು ಯು. ಬಿಜೆಪಿ ಆರೋಪ ಏನಂತಂದ್ರೆ ಇವ್ರಿಗೂ ಕೂಡ ಸಭಾಪತಿಗಳ ಬದಲಾವಣೆ ಆಗಿರಲಿಲ್ಲ, ಈ ರೀತಿಯಾದಂತಹ ಅವಿಶ್ವಾಸ. ಅವರ ಆರೋಪ ನಾನು ಲಿಸ್ಟ್ ಹೇಳಲ್ಲ ನಿಮಗೆ. ಅವರು ರಾಜ್ಯಗಳಲ್ಲಿ ಏನೇನು ಮಾಡಿದ್ದಾರೆ ಅಂತ ಲಿಸ್ಟ್ ಬೇಕಾದ್ರೆ ನಾನು ಲಿಸ್ಟ್ ಹೇಳ್ತೀನಿ. ಅದೆಲ್ಲ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದೆಮ್. ಬಿಡಿ, ಅವ್ರದೇನಲ್ಲಿ ಈಗ ನಮ್ದು ಅವ್ರದ್ದು ಈ ಮನೆ ವಿಚಾರ. ಹೊರಟಿನ ಚೇರ್ಮನ್ ಮಾಡಿದಾಗ ಶೆಟ್ರ್ ಇದ್ದಾಗ ಏನ್ ನಡೀತಾ ಅವತ್ತು ಇನ್ಸಿಡೆಂಟ್ ನಿಮ್ಮ ಹತ್ರ ಕ್ಲಿಪ್ಪಿಂಗ್ಸ್ ಇರ್ಬೇಕಲ್ಲ, ಹಾಕಿ ಅದನ್ನ. ಯಾರು ತಪ್ಪೇನಿಲ್ಲ, ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಸಣ್ಣ ಬದಲಾವಣೆ ಆಗುತ್ತೆ ಕ್ಯಾಬಿನೆಟ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಸರ್ ಈಗ MC ಸುಧಾಕರ್ ಅವ್ರನ್ನ ಕರ್ಸ್ಕೊಂಡು ಅವ್ರನ್ನು ಕೂಡ ಮನವೊಲಿಸುವ ನಿಟ್ಟಿನಲ್ಲಿ ಕೂಡ ಅವ್ರನ್ನು ಮಾತಾಡಿ ಕಳಿಸಿದ್ದಾರೆ. ಯಾರಿಗೂ ಏನು ಬೇಜಾರಿಲ್ಲ ರೀ. ನಾನು ಕೆಲವು ಸೀನಿಯರ್ಸ್ ಇರ್ತಾರೆ, ಏನೇನು ಜವಾಬ್ದಾರಿ ಕೊಡಬೇಕಾಗುತ್ತೆ. ಸೆಟ್ಲ್ ಇಟ್. ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು. ಸರ್, ಮಹಿಳಾ ಯಾವಾಗ ಆಗುತ್ತೆ? ಮಹಿಳಾ ಪ್ರಮಾಣ ವಚನ ನಿಮ್ಗೆ ತಿಳಿಸ್ಬಿಟ್ಟು ನಿಮ್ಗೆ ಖರ್ಚು ಮಾಡ್ತೀವಿ. ಸರ್, ಸಣ್ಣ ಸರ್ಜರಿ ಅಂತ ಅನ್ನೋ ಕೆಲವೊಬ್ಬರದ್ದೆಲ್ಲ ಏನಾದ್ರು ಇದೆಯಾ ಸರ್? ಪಾಸಿಬಿಲಿಟೀಸ್ ಇದೆ ಸರ್? ಕೆಲವರಿಗೆ ಅವಕಾಶ ಕೊಡೋಕ್ಕೆ ಮೀಡಿಯಾ ಸರ್ಜರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿ ಸರ್.